ಇವತ್ತಿನ ದಿನಮಾನದಲ್ಲಿ ಆತ್ಮನಿರ್ಭರ ಭಾರತಕ್ಕೆ ಎಷ್ಟು ಮುಖ್ಯ ಆ್ಯಂಡ್ ಈ ಕಳೆದ 10 ವರ್ಷಗಳಲ್ಲಿ ಆತ್ಮನಿರ್ಭರ ಭಾರತದ ಹಿನ್ನೆಲೆಯಲ್ಲಿ ಮಾತಾಡೋದಾದರೆ ಏವಿಯೇಷನ್ನಲ್ಲಿ ಆಮೇಲೆ ಏರೋಸ್ಪೇಸ್ನಲ್ಲಿ ಆಗಿರೋ ಬದಲಾವಣೆಗಳೇನು? ನೋಡಿ, ಆತ್ಮನಿರ್ಭರತೆ ಅನ್ನೋದು ಒಂದು ವಿಧದಲ್ಲಿ ಸುಮಾರು ಪಬ್ಲಿಕ್ ಸೆಕ್ಟರ್ 1960s 70s 60sಲ್ಲಿ ನಮ್ಮೊಂದು ವಾರ್ ಆಗಿತ್ತು ಚೈನಾ ಜೊತೆ. ಅದಾದಮೇಲೆ ತುಂಬ ಪಬ್ಲಿಕ್ ಸೆಕ್ಟರ್ಸ್ ಎಸ್ಟಾಬ್ಲಿಷ್ ಆಯಿತು ಅವಾಗ ದೇಶದಲ್ಲಿ. ಅಂದರೆ ನಮಗೆ ಎವ್ರಿ ಸೆಕ್ಟರಲ್ಲಿ ನಮ್ಮ ಕೇಪಬಿಲಿಟಿ ಇರಬೇಕು ಅಂತ ಅವಾಗ ಹಿಸ್ಟಾರಿಕಲಾಗಿ ನೋಡಿದ್ರೆ ಅವಾಗ ಅದು ಟ್ರೆಂಡ್ ಸ್ಟಾರ್ಟ್ ಆಗಿತ್ತು. ಇಂಡಿಯನ್ ಆಯಿಲ್ ಆಗಲಿ, ಎಷ್ಟೊಂದು ಕಂಪ್ನೀಸ್ ಫಾರ್ಮ್ ಆಯಿತು. HAL ಅಮ್ಯಾಲ್ಗಮೇಷನ್ 1964 ಆಯಿತು. ಹಾಗಾಗಿ ಇವಾಗ ಬಂದಿರೋದೇನೆಂದರೆ ವಿಶ್ವದಲ್ಲೇ ನೀವು ನೋಡಿದ್ರೆ ಈ ಬಿಗ್ ಪವರ್ಸ್ ಎಲ್ಲೆಲ್ಲಿ ಫೈಟ್ ಆಗುತ್ತೋ, ಯುರೋಪ್ ಆಗಲಿ, ಗಾಜಾ ಆಗಲಿ, ಯಾವುದೇ ಆದ್ರೂ ನೋಡೋದೇನೆಂದರೆ ಈ ಸಪ್ಲೈ ಚೈನ್ಸ್ ಗ್ಲೋಬಲ್ ಇರೋದ್ರಿಂದ, ಮೊದಲು ಹಾಗಿರಲಿಲ್ಲ. ಸಪ್ಲೈ ಚೈನ್ಸ್ ಗ್ಲೋಬಲ್ ಇರೋದ್ರಿಂದ ಯಾವುದೋ ದೇಶದಲ್ಲಿ ಯುದ್ಧ ಆದರೂ ಏನಾದರೂ ಡಿಸ್ಟರ್ಬೆನ್ಸ್ ಆದ್ರೂ ಅದರ ಎಫೆಕ್ಟ್ ನಮ್ಮ ಮೇಲೆ ಬರುತ್ತೆ. ಹಾಗಾಗಿ ಗೌರ್ಮೆಂಟ್ ಈ ಯೋಚನೆ ಬಂದಿದೆ ದಟ್ ಹೌ ಟು ಇನ್ಸುಲೇಟ್, ನಮ್ಮನ್ನು ಹೇಗೆ ಇನ್ಸುಲೇಟ್ ಮಾಡಬೇಕು. ಯುರೋಪಲ್ಲಿ ವಾರ ಆದರೆ ನಮಗೆ ಹೇಗೆ ಇನ್ಸುಲೇಷನ್ ಇರಬೇಕು. ಅದರಿಂದ ಈ ಆತ್ಮನಿರ್ಭರತೆಗೆ ಜಾಸ್ತಿ ಫೋಕಸ್ ಬಂದಿರೋದು ಈ 10 ವರ್ಷದಲ್ಲಿ. ಅದರದ್ದು 2-3 ಬೆನಿಫಿಟ್ ಇದೆ. ಒಂದು ನೋಡಿದ್ರೆ ನೀವು ಲೋಕಲ್ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ, ಯಾಕಂದರೆ ಎಲ್ಲ ನೀವು ಇಲ್ಲೇ ಮಾಡೋಕ್ಕೆ ನೋಡ್ತೀರ. ಸೆಕೆಂಡ್ಲಿ ಇಂಡಸ್ಟ್ರಿ R&Dಯಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ, ಇನ್ವೆಸ್ಟ್ ಮಾಡಬೇಕಾಗತ್ತೆ. ಓಕೆ, ನಿಮ್ಗೊಂದು ಪ್ರಾಡಕ್ಟ್ ಬರುತ್ತೆ, ನೀವು ಅದನ್ನು ತೊಗೊಂಡು ನಿಮ್ಮ ಏರ್ಕ್ರಾಫ್ಟಲ್ಲಿ ಹಾಕ್ತೀರ. ಬಟ್ ಅದೇ ನೀವು ಆ ಪ್ರಾಡಕ್ಟನ್ನು ಡೀಲ್ ಮಾಡಬೇಕಂದ್ರೆ R&D ಸ್ಪೆಂಡ್ ಮಾಡಬೇಕು, ಅದಾದಮೇಲೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಸೊ ಹಾಗಾಗಿ ಅದರದ್ದು ಮಲ್ಟಿಪ್ಲೈಯರ್ ಎಫೆಕ್ಟ್ ಇದೆ. ಒಂದು R&D ಕೇಪಬಿಲಿಟಿ ಇಂಪ್ರೂವ್ ಆಗುತ್ತೆ, ಪ್ಲಸ್ ಲೋಕಲ್ ಇಂಡಸ್ಟ್ರಿ ಇಂಪ್ರೂವ್ ಆಗುತ್ತೆ. ಪ್ಲಸ್ ಅಫ್ಕೋರ್ಸ್ ರಿಲೇಟೆಡ್ ಥರ್ಡ್ ಪಾಯಿಂಟ್ ಈಸ್ ಎಂಪ್ಲಾಯ್ಮೆಂಟ್. ಗೌರ್ಮೆಂಟ್ಗೆ ಅದೊಂದು ಮುಖ್ಯವಾದ ಏಮ್ ಅನ್ಕೋದು. ಸೊ ಆ ಥರ ನೋಡಿದ್ರೆ ಆತ್ಮನಿರ್ಭರತೆ ಇವಾಗ 75% ಆಫ್ ಕ್ಯಾಪಿಟಲ್ ಔಟ್ಲೇ ಗೌರ್ಮೆಂಟ್ ಆಫ್ ಇಂಡಿಯಾ ಇಂಡಿಜಿನಸ್ ಆಗಿರಬೇಕು ಅಂತ ನಿರ್ಧಾರ ಮಾಡಿದೆ. ಸೊ 75% ಇಸ್ ಬಿಗ್ ಅಮೌಂಟ್. ಸೊ ಅದೆಲ್ಲ ಹೋಗುತ್ತೆ, ಈ ದೇಶದಲ್ಲೇ ಹೋಗುತ್ತೆ. HAL ಮೂಲಕ ಬೇರೆ ಇಂಡಸ್ಟ್ರೀಸ್ಗೆ. ಹಾಗಾಗಿ ಒಂದು ಚೈನ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಅದ್ರ ಮುಂಚೆ ಇದೊಂದು ನಿಮಗೊಂದು ಯಾವಾಗಲೂ ಒಂದು ಆಪ್ಷನ್ ಇರೋದು ಇಂಪೋರ್ಟ್ ಮಾಡೋಕ್ಕೆ. ಒಂದು ಈಸಿ, ನೀವು ನೋಡಿದ್ರೆ ಇಂಪೋರ್ಟ್ ಮಾಡೋದು ಈಸಿ, ಚೀಪು ಇರ್ಬೋದು. ಬಟ್ ಅದನ್ನೇ ಕೇಪಬಿಲಿಟಿ ಡೆವಲಪ್ ಮಾಡಬೇಕು ಅಂದರೆ ಒಂಥರ ಡಿಸ್ಇನ್ಸೆಂಟಿವ್ ಮಾಡಬೇಕು, ಇನ್ಸೆಂಟಿವ್ ಮಾಡಬೇಕು. ಡಿಸ್ಇನ್ಸೆಂಟಿವ್ ಈಸ್ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ಒಂದು ಲಿಸ್ಟ್ ಪಬ್ಲಿಷ್ ಮಾಡಿದೆ, PIL ಅಂತ, ಪಾಸಿಟಿವ್ ಇಂಡಿಜಿನೈಸೇಷನ್ ಲಿಸ್ಟ್. ಅಂದರೆ ಇಷ್ಟು ವರ್ಷ ನಿಮ್ಮನ್ನು ಅಲೋ ಮಾಡ್ತೀವಿ ಅದನ್ನು ಇಂಪೋರ್ಟ್ ಮಾಡೋಕ್ಕೆ, ಅದಾದಮೇಲೆ ಅದು ಬಂದ್ ಮಾಡ್ತಾರೆ. ಸೊ ಒಂದು ನೀವು ಡೇಟ್ ಹೇಳ್ತಾರೆ 27, 24 ವರ್ಷ, 5 ವರ್ಷ, ಅದರೊಳಗೆ ನೀವು ಮಾಡಬೇಕು. ಸೊ ಆ ಇನ್ಸೆಂಟಿವ್ ಏನಂದರೆ ನಿಮಗೆ ಆರ್ಡರ್ಸ್ ಕೊಡ್ತಿದ್ದಾರೆ ಡಿಜಿನೈಸೇಷನ್ಗೆ, ಬಟ್ ಡಿಸ್ಇನ್ಸೆಂಟಿವ್ ಏನಂದರೆ 5 ವರ್ಷ ಆದಮೇಲೆ ಇದು ಬಂದಾಗುತ್ತೆ. ಓಕೆ. ಸೊ ಹಾಗಾಗಿ ಕ್ಯಾರೆಟ್ ಸ್ಟಿಕ್ ಪಾಲಿಸಿ ಎರಡೂ ಇದೆ.